ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಳ್ಳಾರಿ ಕೇಸ್ಗೆ ಸಂಬಂಧಪಟ್ಟಂತೆ ಬಹುದೊಡ್ಡ ವಿಚಾರವೊಂದು ಈಗ ಬಯಲಾಗಿದೆ. ಘಟನೆ ನಡೆದು 4 ದಿನ ಆದ ಮೇಲೆ ಸ್ಫೋಟಕ ವಿಚಾರ ತೆರೆದುಕೊಳ್ತಿದೆ. ಭರತ್ ರೆಡ್ಡಿ ಮತ್ತು ಕಾಂಗ್ರೆಸ್ಗೆ ಸುಪ್ರೀಂ ಶಾಕ್ ಎದುರಾಗುವುದು ಫಿಕ್ಸ್. ಬಿಜೆಪಿ ನೆಕ್ಸ್ಟ್ ಸ್ಟೆಪ್ ತಗೊಳ್ತಿರೋದು ಏನ್ ಹಾಗಾದ್ರೆ? ಕೇಂದ್ರ ಸರ್ಕಾರವೇ ಇಲ್ಲಿ ಮಧ್ಯ ಪ್ರವೇಶಿಸಲಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ವಿಚಾರ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಎಕ್ಸ್ಕ್ಲೂಸಿವ್ ಆಗಿ ರಿವ್ಯೂ ನಿಮ್ಮ ಮುಂದೆ ಭಾನುವಾರವೇ ಈ ವರದಿಯನ್ನ ಇಟ್ಟಿತ್ತು. ಬೇರೆಲ್ಲೂ ಈ ವಿಚಾರ ಬಂದಿರಲಿಲ್ಲ. ರಿವ್ಯೂ ನಿಮ್ಮ ಮುಂದೆ ಇಟ್ಟಿತ್ತು. ಬಿಜೆಪಿಗರು ಕೆಲವು ವಿಚಾರಗಳ ಬಗ್ಗೆ ಆಕ್ಷೇಪ ಎತ್ತುತ್ತಿದ್ದಾರೆ. ಹಾಗಾದ್ರೆ ಇದರ ಅಸಲಿಯತ್ತು ಏನು ಅಂತ? ಏನದು? ಪ್ರತಿಮೆ, ಅಲ್ಲಿ ವಾಲ್ಮೀಕಿ ಪ್ರತಿಮೆ ಸುತ್ತ ಇಷ್ಟೆಲ್ಲ ಆಗಿ ಜೀವಾನು ಹೋಗಿರೋದಲ್ವಾ, ಆದ್ರೆ ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಇರಲಿಲ್ಲ ಅನ್ನೋದು. ಬ್ಯಾನರ್ ಕಟ್ಟೋ ಗಲಾಟೆಗಲ್ವಾ ಶುರುವಾಗಿದ್ದದು, ಜಟಾಪಟಿ ಶುರುವಾಗಿ ಕಡೆ ಕೊಲೆ ತನಕ ಹೋಗಿದ್ದು. ಆ ಬ್ಯಾನರ್ ಕಟ್ಟೋಕ್ಕೂ ಪರ್ಮಿಷನ್ ಇರಲಿಲ್ಲ ಅನ್ನೋದು ಈಗ ನೋಡಿ ಎಷ್ಟು ದೊಡ್ಡ ವಿಷಯ ಹೊರಗಡೆ ಬರ್ತಿದೆ ಅಂದ್ರೆ, ಅಧಿಕೃತವಾಗಿ ಸುಪ್ರೀಂ ಕೋರ್ಟ್ನ ಆದೇಶ ಇರೋದೇನು, ಸರ್ಕಾರದ ಆದೇಶ ಇರೋದೇನು, ಬಳ್ಳಾರಿಲಿ ಆಗಿರೋದೇನು, ಸ್ಪಷ್ಟ ಉಲ್ಲಂಘನೆ ಇರೋದ್ರಿಂದ ಬಿಜೆಪಿ ಅವರು ಈಗ ಜನಾರ್ದನ್ ರೆಡ್ಡಿ ಹತ್ಯೆಗೆ ಸಂಚಾಗಿತ್ತು ಅಂತ ಮುಗಿಬಿದ್ದಿರುವ ಬಿಜೆಪಿ ಅವರಿಗೆ ಸುಪ್ರೀಂ ಆದೇಶದ ಆಧಾರದಲ್ಲಿಯೇ ಕಾನೂನು ಹೋರಾಟ ಮಾಡೋದಿಕ್ಕೂ ಕೂಡ ಬ್ರಹ್ಮಾಸ್ತ್ರವೇ ಸಿಕ್ಕಂತಾಗಿದೆ ನೋಡಿ. ನಗರದ ಮಹರ್ಷಿ ವಾಲ್ಮೀಕಿ ಅವರ ಪ್ರತಿಮೆ ಪ್ರತಿಷ್ಠಾಪಿಸುವಂಥ ಈ ಕಾರ್ಯಕ್ರಮ, ಅದರ ಸುತ್ತ ಆದ ಗಲಾಟೆಗೆ ಸಂಬಂಧಪಟ್ಟಂತೆ ನೋಡಿ, ಈ ಪ್ರತಿಮೆ ಪ್ರತಿಷ್ಠಾಪಿಸುವ ಮುನ್ನ ಸ್ಥಳೀಯ ಆಡಳಿತದ ಪಾಲಿಕೆಯ ಅನುಮತಿಯನ್ನ ಪಡೆದಿರಲಿಲ್ಲ ಅನ್ನೋದು ಖಚಿತವಾಗ್ತಾ ಇದೆ. ಸಾರ್ವಜನಿಕ ರಸ್ತೆ ಮತ್ತು ವೃತ್ತಗಳಲ್ಲಿ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಬಾರದು ಅಂತ 2006ರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಡುತ್ತೆ. ಪ್ರತಿಮೆ ಪ್ರತಿಷ್ಠಾಪನೆಗೆ ಮಾರ್ಗಸೂಚಿಗಳಿವೆ. ಸರ್ಕಾರ ಇದೆಲ್ಲ ಆದಮೇಲೆ 2012ರಲ್ಲಿ ಆದೇಶವನ್ನು ಹೊರಡಿಸತ್ತೆ. ಪ್ರತಿಮೆ ಪ್ರತಿಷ್ಠಾಪನೆಯನ್ನ ಸರ್ಕಾರವೇ ನಿಷೇಧ ಮಾಡುತ್ತೆ. ಪ್ರತಿಮೆ ಇಲ್ಲೇನು ಮಾಡೋಕೆ ಹೊರಟಿದ್ರು? ಪ್ರತಿಮೆಯನ್ನ ಪ್ರತಿಷ್ಠಾಪಿಸಿ ಆಮೇಲೆ ಘಟನೋತ್ತರ ಅನುಮತಿ ಪಡ್ಕೊಳ್ಳೋ ಪ್ರಯತ್ನ ನಡೀತಿತ್ತು. ಎರಡೆರಡು ಬಗೆಯಲ್ಲಿ ಪ್ರಸ್ತಾವನೆಯನ್ನ ಸಲ್ಲಿಸ್ಕೊಂಡಿದ್ರು. ಜನವರಿ 3ಕ್ಕೆ ಪ್ರತಿಮೆ ಅನಾವರಣ ಮಾಡೋ ಕಾರ್ಯಕ್ರಮ ನಿಗದಿ ಮಾಡ್ಕೊಂಡು ಬಿಟ್ಟಿದ್ರು, ಅನುಮತಿಯೇ ಇಲ್ಲದೆ. ಸೊ ಇದು ಕಂಪ್ಲೀಟ್ ಆಗಿ ರಿವ್ಯೂ ಈ ಡೌಟ್ಸ್ ಅನ್ನ ಎತ್ತಿತ್ತು. ಈ ಕಾರ್ಯಕ್ರಮಕ್ಕೆ ಅನುಮತಿ ಇತ್ತ ಇಲ್ವಾ? ಇರ್ಲಿಲ್ಲ ಅಂದ್ಮೇಲೆ ಅದು ಅನಧಿಕೃತ ಕಾರ್ಯಕ್ರಮ. ಅನಧಿಕೃತ ಕಾರ್ಯಕ್ರಮ ಅಂದ್ಮೇಲೆ ಅಲ್ಲಿ ಪೊಲೀಸರು ಆ ಕಾರ್ಯಕ್ರಮ ಬ್ಯಾನರ್ ಹಚ್ಚೋದಿರ್ಲಿ, ಕಾರ್ಯಕ್ರಮ ನಡೆದಿಲ್ಲ, ಕ್ಯಾನ್ಸಲ್ ಆಯ್ತು, ಬಟ್ ಕಾರ್ಯಕ್ರಮದ ಬ್ಯಾನರ್ ಹಚ್ಚೋಕ್ಕೂ ಅವಕಾಶ ಇಲ್ವಲ್ಲ. ಕಾರ್ಯಕ್ರಮವೇ ಪರ್ಮಿಷನ್ ತಗೊಂಡಿಲ್ಲ ಅಂದಮೇಲೆ ಬ್ಯಾನರ್ ಹಚ್ಚೋಕೆ ಎಲ್ಲಿ ಪರ್ಮಿಷನ್ ಇರುತ್ತೆ? ಸೊ ಬ್ಯಾನರ್ ಹಚ್ಚೋಕೆ ಹೋಗಿದ್ದೇ ಇಲ್ಲಿ ಅಕ್ರಮ. ಅಲ್ಲಿ ಗಲಾಟೆ ಶುರುವಾಗಿದ್ದು, ಅಲ್ಲಿ ಜನ ಸೇರಿಸಿದ್ದು, ಆಟೋದಲ್ಲಿ ಮಾರಕಾಸ್ತ್ರಗಳು, ಪೆಟ್ರೋಲ್ ಬಾಂಬ್ ರೀತಿಯಲ್ಲಿ ಬಾಟಲ್ಗಳನ್ನೆಲ್ಲ ತಗೊಂಡು ಬಂದಿದ್ದು ದೃಶ್ಯ ವೈರಲ್ ಆಗಿದೆ. ಇದೆಲ್ಲ ಆಯಿತು. ಕಾಂಗ್ರೆಸ್ ಒಬ್ಬ ವ್ಯಕ್ತಿಯ ಕಾರ್ಯಕರ್ತನ ಬಲಿನೂ ಆಯಿತು ಅಂದಮೇಲೆ ಇದು ಅಕ್ರಮ ಕಾರ್ಯಕ್ರಮದ ಕಾರಣದಿಂದಾಗಿ ಆದಂಥ ಒಂದು ಬಲಿ ಅನ್ನೋದು ಸ್ಪಷ್ಟವಾಯ್ತಲ್ಲ. ಈ ಕಾರ್ಯಕ್ರಮಕ್ಕೆ ಅವಕಾಶ ಇರಲಿಲ್ಲ ಅಂದಮೇಲೆ ಅಲ್ಲದು ನಡಿಲೇಬಾರ್ದಿತ್ತು. ನಡೆದಿದೆ ಅಂದಮೇಲೆ ಆಯೋಜಕರು, ಸಂಘಟಕರು, ಯಾರು ಇದರ ಉಸ್ತುವಾರಿ ವಹಿಸ್ಕೊಂಡಿದ್ರು ಅವರಷ್ಟು ಜನ ಈ ಒಂದು ಸಾವಿನ ಹೊಣೆ ಹೊರಬೇಕಾಗತ್ತೆ. ಅವ್ರು ಕೊಲೆಗಾರರ ಪಟ್ಟ ಕಟ್ಟಬೇಕಾಗತ್ತೆ. ಇದಕ್ಕಿಂತ ಇನ್ನೇನು ಹೇಳೋಕೆ ಸಾಧ್ಯ? ಆದರೆ ವಿಪರ್ಯಾಸ ಅಂದರೆ 1.25 ಕೋಟಿ ಹತ್ರ 1,15,00,000 ಅನುದಾನ ಸರ್ಕಾರದ್ದು ಬಳಕೆಯಾಗಿದೆ ಅಂತಾನು ಕೇಳಿಬರ್ತಿದೆ. ಈಗ ಸರ್ಕಾರದ ಆದೇಶ ಇರೋದು ಈ ಥರ ಪ್ರತಿಮೆ ಮಾಡಿ ಸ್ಥಾಪಿಸೋ ಹಾಗೆ ಇಲ್ಲ, ನಿಷೇಧ ಮಾಡಾಗಿದೆ. ಸುಪ್ರೀಂ ಕೋರ್ಟ್ನ ಆದೇಶ ಇದೆ. ಆದರೆ ಇದರ ನಡುವೆಯೂ ಸರ್ಕಾರದ ಅನುದಾನನೂ ಕೋಟಿಗಟ್ಟಲೆ ಬಳಕೆಯಾಗಿದೆ. ಆದರೆ ಇನ್ನೂ ಕಾರ್ಯಕ್ರಮಕ್ಕೆ ಸ್ಥಳೀಯ ಆಡಳಿತದ ಅನುಮತಿಯೇ ಸಿಕ್ಕಿರಲಿಲ್ಲ. ತರಾತುರಿಯಲ್ಲಿ ಏನೋ ಪ್ರತಿಷ್ಠೆಗೆ ಬಿದ್ದು ಮಾಡೋಕೆ ಹೋಗಿ ಜೀವ ತೆಗೆದಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತನ ಸಾವಿಗೆ ಕಾಂಗ್ರೆಸ್ನ ಕಡೆಯವರೇ ಕಾರಣ ಅಂತ ಈಗ FSL ರಿಪೋರ್ಟು ಬಂದಾಯ್ತು. ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳ ಮೂಲಕವೇ ಈ ಬುಲೆಟ್ ರಾಜಶೇಖರ್ ದೇಹ ಸೇರಿರೋದು, ಸಾವಿಗೆ ಕಾರಣ ಆಗಿರೋದು ಅನ್ನೋದೀಗ ಖಚಿತವಾಗಿದೆ. ಸೊ ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲಂಘಿಸಿ ಈ ಕಾರ್ಯಕ್ರಮ ನಡೆದಿದೆ. ಸರ್ಕಾರವೇ ಕೊಟ್ಟ ಆದೇಶವನ್ನ ಉಲ್ಲಂಘಿಸಿ ಈ ಕಾರ್ಯಕ್ರಮ ಆಗಿದೆ ಅಂದ ಮೇಲೆ ಸರ್ಕಾರ ಮೊದಲು ಈಗ ಅರೆಸ್ಟ್ ಮಾಡಬೇಕಾಗಿರೋದು ಕಾರ್ಯಕ್ರಮದ ಸಂಘಟಕರು, ಆಯೋಜಕರನ್ನ.
ಭರತ್ ರೆಡ್ಡಿ ಅವ್ರಿಗೀಗ ಕುತ್ತಿಗೆಗೆ ಬರ್ತಿದೆ. ಈ ಕೇಸಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡೋದು ಪಕ್ಕ ಅಂತ ವಿ ಸೋಮಣ್ಣ ಅವರು ಹೇಳಿದ್ದಾರೆ. ರಾಜ್ಯ ಸರ್ಕಾರ CID ಕೊಡ್ತೀನಿ, ಅವ್ರಿಗೆ ಕೊಡ್ತೀನಿ, ಇವ್ರಿಗೆ ಕೊಡ್ತೀನಿ ಅಂತಿದೆ. ಆದರೆ ಖಂಡಿತವಾಗಿಯೂ ನಂಬಿಕೆ ಇಲ್ಲ. ಇಷ್ಟು ಹೊತ್ತಾಯಿತು, ಇಷ್ಟು ದಿನ ಆಯಿತು ಈ ಸಾವಾಗಿ. ಹೊಡೆದಿರೋರು ಕಾಂಗ್ರೆಸ್ನವರು, ಸತ್ತಿರೋರು ಕಾಂಗ್ರೆಸ್ನವರು, ಕೇಸ್ ಹಾಕಿರೋದು BJP ಅವ್ರ ಮೇಲೆ. ಮತ್ತೆ ಇಲ್ಲಿ ಯಾರ್ಯಾರ ಮೇಲೆ FIR ಆಗಿತ್ತು ಅವ್ರು ಬಿಟ್ಟು ಬೇರೆಯವ್ರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ವಿಪರ್ಯಾಸ ಅಂದರೆ ಇದು ವೆರಿ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್. ಅಂದರೆ ಯಾರ್ಯಾರ ಮೇಲೆ ಬಿತ್ತಲ್ಲ ಕೇಸು, ಸುಮಾರು ಜನರನ್ನ ಗುರುತಿಸಿದ್ರು, ವಿಡಿಯೋ ಎಲ್ಲ ನೋಡಿ, ಅವ್ರು ಬಿಟ್ಟು ಬೇರೆಯವ್ರಿಗೆ ಅರೆಸ್ಟ್ ಆಗಿರೋರು ಸುಮಾರು ಜನ ಹುಡುಗರು. ಆ ಕಡೆಯವ್ರು 10 ಈ ಕಡೆಯವ್ರು 10 ಅಂದ್ಕೊಂಡು ಅರೆಸ್ಟ್ ಮಾಡಿದ್ದಾರೆ. ಸೊ ಬೇರೆಯವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ದಾರೆ, ಇವರು ಯಾಕೆ ಅರೆಸ್ಟ್ ಆಗ್ತಿಲ್ಲ, ಕೈಗೆ ಸಿಕ್ತಿಲ್ವಾ, ತಪ್ಪಿಸ್ಕೊಂಡಿದ್ದಾರಾ, ಏನು ಕಥೆ ಅನ್ನೋದು ಗೊತ್ತಾಗ್ತಿಲ್ಲ. ಈ ಕೇಸ್ನಲ್ಲಿ ಈಗ ಸ್ಫೋಟಕ ವಿಚಾರವೇ ಬಹಿರಂಗಗೊಂಡಂಗಾಯ್ತಲ್ಲ. ಬಳ್ಳಾರಿಯ ಈ ಕಾರ್ಯಕ್ರಮವೇ ಪರ್ಮಿಷನ್ ಇಲ್ಲದೆ ಆಗಿದ್ದು. RSS ಪಥ ಸಂಚಲನಕ್ಕೆ ಪರ್ಮಿಷನ್ ಇಲ್ದಿದ್ರೆ ಕೋರ್ಟ್ ತನಕ ಹೋಗಿ, ದ್ವಿಸದಸ್ಯ ಪೀಠದ ತನಕ ಹೋಗಿ ಏನೇನಾಗಿದೆ ಅನ್ನೋದು ಗೊತ್ತು ನಮಗೆ. RSS ಪಥ ಸಂಚಲನ ಇದುವರೆಗೂ ಎಲ್ಲೂ ಅಹಿತಕರ ಘಟನೆಗಳಾಗಿಲ್ಲ ಅನ್ನೋದನ್ನು G. ಪರಮೇಶ್ವರ್ ಅವರು ಸೆಷನ್ನಲ್ಲಿ ಒಪ್ಕೊಂಡಿದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಅಂತಹ ಕಾರ್ಯಕ್ರಮಕ್ಕೆ ಪರ್ಮಿಷನ್ ವಿಚಾರದಲ್ಲಿ ಎಷ್ಟು ದಿನ ಜಟಾಪಟಿ ಆಯಿತು. ಮಂತ್ರಿಗಳು ಪ್ರತಿಷ್ಠೆಯಾಗಿ ತಗೊಂಡ್ರು, ಕೋಲ್ ಹಿಡಿಬೇಡಿ ಅಂತಂದ್ರು, ಮತ್ತೊಂದು ಮಗದೊಂದು ಎಲ್ಲ ಆಯಿತು. ಆದರೆ ಇಲ್ಲಿ ಅನಧಿಕೃತ ಕಾರ್ಯಕ್ರಮ, ಅಕ್ರಮವಾಗಿ ನಡೆದಂಥ, ಅಂದರೆ ಕಾರ್ಯಕ್ರಮ ನಡೆದಿಲ್ಲ, ಅದರ ತಯಾರಿಯಲ್ಲಿಯೇ, ಬ್ಯಾನರ್ ಕಟ್ಟುವ ತಯಾರಿಯಲ್ಲಿಯೇ ಸಾವು ಆಗಿ ಹೋಗಿದೆ. ಸಾವು ಯಾರಿಂದ ಆಗಿದೆ ಅನ್ನೋದಕ್ಕೆ ಸಾಕ್ಷಿಯೂ ಸಿಕ್ಕಾಗಿದೆ. ಆದರೆ ಕ್ರಮ ಆಗ್ತಿಲ್ಲ. ಭರತ್ ರೆಡ್ಡಿ ಅರೆಸ್ಟ್ ಯಾಕೆ ಆಗ್ತಿಲ್ಲ ಅಂತ ಈಗ ಮುಗಿ ಬಿದ್ದಿದೆ BJP. ನೋಡಿ, ಆರ್ ಅಶೋಕ್ ಅವ್ರು ಏನು ಪ್ರಶ್ನೆ ಮಾಡ್ತಿದ್ದಾರೆ. BJP ಶಾಸಕರನ್ನು ಗುರಿಯಾಗಿಸ್ಕೊಂಡು ಕೊಲೆ ಮಾಡೋದಕ್ಕೆ ಅಂತಾನೇ ಇಲ್ಲಿ ಪ್ಲಾನ್ ಮಾಡಿ ಬಂದಿದ್ದಾರೆ. ಯಾಕಂದ್ರೆ ಪೊಲೀಸರು ಜೊತೆಗೆ ಬಂದಿದ್ದಾರೆ. ಸತೀಶ್ ರೆಡ್ಡಿ ಆ್ಯಂಡ್ ಗ್ಯಾಂಗ್ನ ಜೊತೆಗೆ ಪೊಲೀಸರು ಇದ್ರು. 1000 ಜನ ಕರ್ಕೊಂಡು DYSP ಬೆಂಗಾವಲ್ನೊಂದಿಗೆ ಶಾಸಕ ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಮನೆಗೆ ಬರ್ತಾರೆ ಅಂತ ಆರೋಪ ಮಾಡ್ತಿರೋದು. ಅಂದ್ರೆ ಅವ್ರು ಭರತ್ ರೆಡ್ಡಿ ಕರೆಯವರು ಪೊಲೀಸರೇ ಬೆಂಬಲ ಕೊಟ್ಟಿದ್ದು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ವಾ? ಡೈರೆಕ್ಟ್ ಗುಂಡು ಹಾರಿಸ್ತಾ ಇದ್ದಾರೆ. ದೀಪಾವಳಿ ಪಟಾಕಿ ತರ ಅಲ್ಲಿ ಗುಂಡು ಹೊಡಿತಾರೆ. ಕಾನೂನು ಸುವ್ಯವಸ್ಥೆ ಅನ್ನೋದೇ ಇಲ್ಲ. ಯಾಕಂದ್ರೆ ಪೊಲೀಸರು ಪ್ರೊಟೆಕ್ಷನ್ ನಲ್ಲಿ ಕೊಲೆಯಾಗಿದೆ, ಇಷ್ಟು ದೊಡ್ಡ ಗಲಾಟೆ ಆಗಿದೆ ಅಂತ ಹೇಳ್ತಿರೋದು BJP. ಸರ್ಕಾರ ಗನ್ಗಳನ್ನ ಮಾತ್ರ ತಗೊಂಡಿದ್ದಾರೆ. ಈಗ ಬೇರೆಯವ್ರನ್ನ ಸರಿಯಾಗಿ ಬಂಧಿಸಿಲ್ಲ, ಎಲ್ಲಾರನ್ನೂ ಕೂಡ ಬಂಧಿಸಿಲ್ಲ. ಈಗ ಗನ್ ಮ್ಯಾನ್ಗಳನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಯಾರ ಗನ್ನಿಂದ ಫೈರ್ ಆಗಿದೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಬಟ್ ಇನ್ನೂ ತುಂಬಾ ಜನರನ್ನ ಅರೆಸ್ಟೇ ಮಾಡಿಲ್ಲ. ಬ್ಯಾನರ್ ಕಟ್ಟೋಕೆ ಅನುಮತಿಯನ್ನು ಪಡೆದಿದ್ದೀರಾ ನೀವು? ಅನುಮತಿಯೇ ಇಲ್ವಲ್ಲ ಅಂತ ಈಗ BJP ಮುಗಿಬಿದ್ದಿರೋದು. ಮನೆ ಗೋಡೆಗೆ ಬ್ಯಾನರ್ ಅಳವಡಿಸೋಕೆ ಅವಕಾಶ ಇದೆಯಾ? ಹಾಗಾದ್ರೆ ಚೇರ್ ಹಾಕಿ ಕೂತ್ಕೊಂಡು ಬ್ಯಾನರ್ ಕಟ್ತಾರೆ ಅಂದ್ರೆ ಜನಾರ್ದನ್ ರೆಡ್ಡಿಯನ್ನ ಮುಗಿಸೋದಿಕ್ಕೆ ಸಂಚು ಅಂತಲ್ವಾ? ಇದಕ್ಕೆ ಪರ್ಮಿಷನ್ ಎಲ್ಲಿಂದ ತಗೊಂಡು ಬಂದಿದ್ರಿ ಅಂತ BJP ಮುಗಿಬಿದ್ದಿದೆ. ಘಟನೆ ಆದ್ಮೇಲೆ ಗೃಹ ಸಚಿವರು, ಮಾಜಿ ಸಚಿವರಿಗೆ ಫೋನ್ ಮಾಡಿ ಮಾತಾಡಬೇಕಿತ್ತು. ಭದ್ರತೆ ಬೇಕಾ ಅಂತ ಕೇಳಬೇಕಿತ್ತು. ಯಾಕಂದ್ರೆ ಇವರು ಮಾಜಿ ಸಚಿವರಿದ್ದಾರೆ, ಸಿಟ್ಟಿಂಗ್ ಗೃಹ ಸಚಿವರು ಆ ಒಂದು ಕೆಲಸವನ್ನು ಮಾಡಬೇಕಿತ್ತು, ಮಾಡಿಲ್ಲ. ಸೊ ಉದ್ದೇಶಪೂರ್ವಕವಾಗಿ ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ನಡೆದಿರುವಂತಹ ಪೂರ್ಣ ಘಟನೆ ಅಂತ BJP ಮುಗಿಬಿದ್ದಿದೆ. ಯಾಕಂದ್ರೆ ಸರ್ಕಾರವೇ ನಿಷೇಧ ಮಾಡಿದ್ದನ್ನ ಸರ್ಕಾರದ ಅನುದಾನದಲ್ಲಿ ಮಾಡಲಾಗಿದೆ. ಅಂದ್ರೆ ಪ್ರತಿಮೆಗೆ 1.25 ಕೋಟಿ ಏನೋ ಬಳಕೆ ಆಗಿದೆ ಅನ್ನೋದು ಒಂದು ವಿಚಾರ ಕೇಳಿ ಬರ್ತಿರೋದು ಮೂಲಗಳಿಂದ. ಎರಡನೆಯದು, ಅನುಮತಿಯೇ ಇಲ್ಲ. ಕೋರ್ಟ್ನ ಆದೇಶ, ಸರ್ಕಾರದ ಆದೇಶ, ಅದನ್ನ ಉಲ್ಲಂಘಿಸಿ ಬ್ಯಾನರ್ ಕಟ್ಟೋ ಕೆಲಸ ಶುರುವಾಗಿದೆ. ಅದು ಕೂಡ ಮತ್ತೊಬ್ಬರ ಮನೆ ಮುಂದೆ ಬಂದು ಅಶಾಂತಿ ಸೃಷ್ಟಿಯಾಗುತ್ತೆ ಅಂತ ಗೊತ್ತಿದ್ದು ಕೂಡ ಇಷ್ಟನ್ನು ಮಾಡಲಾಗಿದೆ. ಬಳ್ಳಾರಿ ರಿಪಬ್ಲಿಕ್ ಪಾದಯಾತ್ರೆಯನ್ನ ಈಗ ನಾವು ಶುರು ಮಾಡಬೇಕಾಗತ್ತೆ. ಸಿದ್ದರಾಮಯ್ಯನವರು ಮಾಡಿದ್ದಲ್ಲ, ಈಗ ಮಾಡಬೇಕಾಗತ್ತೆ ನಿಜವಾದ ಪಾದಯಾತ್ರೆಯನ್ನ. ಡ್ರಗ್ ಮಾಫಿಯಾ, ರೌಡಿಗಳ ಹಾವಳಿ, ಇದರ ಮಧ್ಯೆ ಗನ್ಮ್ಯಾನ್ಗಳನ್ನ ಕರ್ಕೊಂಡು ಬಂದು ಬುಲೆಟ್ ಹಾರಿಸಿರೋ ಇತಿಹಾಸವೇ ಕರ್ನಾಟಕದ ರಾಜಕಾರಣದಲ್ಲಿಲ್ಲ. ಇಂಥದ್ದೊಂದು ಇತಿಹಾಸ ಸೃಷ್ಟಿಸಿಬಿಟ್ಟಿದ್ದಾರೆ. ಇಷ್ಟು ವರ್ಷಗಳ ನಮ್ಮ ರಾಜಕಾರಣದಲ್ಲೇ ಕಂಡು ಕೇಳರಿಯದಂತ ಘಟನೆ ಅಂತ ಸೋಮಣ್ಣವರು ಕೂಡ ಮುಗಿಬಿದ್ರು. ನಿಮ್ಮ ಹತ್ರ ಮಾಡೋಕ್ಕಾಗಲ್ವಾ? ಕೇಂದ್ರ ಗೃಹ ಇಲಾಖೆಗೆ ನಾವು ಇದನ್ನು ಕೊಡ್ತೀವಿ. ಕೇಂದ್ರ ಗೃಹ ಇಲಾಖೆ ಮಧ್ಯ ಪ್ರವೇಶ ಡೌಟೇ ಇಲ್ಲ ಅಂತ ಸವಾಲ್ ಹಾಕಿದ್ದಾರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೇಂದ್ರ ಮಂತ್ರಿ. ನಿಮ್ಮನ್ನ ಜನ ಕಸದ ಬುಟ್ಟಿಗೆ ಎಸಿತಾರೆ. ಸತ್ಯಶೋಧನಾ ಸಮಿತಿ ಎಲ್ಲವನ್ನೂ ಕೂಡ ಜಗತ್ತಿನ ಮುಂದೆ, ದೇಶದ ಮುಂದೆ, ರಾಜ್ಯದ ಮುಂದೆ ತೆರೆದಿಟ್ಟಿದೆ. ಇಂಥದ್ದೊಂದು ಘಟನೆ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಬೆಚ್ಚಿ ಬೀಳುವಂತ ಘಟನೆ ಅಂತ BJP ಇದನ್ನ ತುಂಬಾ ಸೀರಿಯಸ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಾ ಇದೆ. ಈಗ ಎಲ್ಲ ಆಗ್ತಾ ಇದ್ದಂಗೀಗ ಕಾಂಗ್ರೆಸ್ನವ್ರಿಗೇನೆ ಭರತ್ ರೆಡ್ಡಿ ಹತ್ರ ಹೋಗೋದಿಕ್ಕೆ ಧೈರ್ಯ ಇಲ್ಲ. ನೋಡಿ, ಎಲ್ಲರೂ ದೂರ ಆಗಿದ್ದಾರೆ. ಕೈ ಶಾಸಕರು, ಸಂಸದರು ಅಂತರ ಕಾಯ್ದುಕೊಂಡಿದ್ದಾರೆ. ಕಂಪ್ಲಿ ಶಾಸಕ ಗಣೇಶ್ ಸ್ವಲ್ಪ ಇರೋದ್ರಲ್ಲಿ ಹತ್ರ ಇರೋದು. ಬಿ ನಾಗೇಂದ್ರ ಅಲ್ಲಿ ಹೋದ್ರು ಮುಖ್ಯಮಂತ್ರಿಗಳು ಏನು ತಿಳಿಸಿದ್ದಾರೋ ಹೇಳಿ ಬರ್ತಾರೆ. ಭರತ್ ಬಳಿ ಕ್ಷಮೆ ಕೇಳೋಕೆ ಹೇಳಿದ್ದಾರೆ ಅಂತ ಹೇಳ್ತಾರೆ ಬರ್ತಾರೆ. ತುಕಾರಾಮ್ ಅವರು
ಹಾಗೆ ಜಿಲ್ಲೆಯಲ್ಲಿ ಕಾರ್ಯಾಂಗ ಕುಸಿದಿದೆ ಅಂತ ಅವರೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಇಂಥ ಘಟನೆ ಬಹಳ ಆಘಾತಕಾರಿ, ನಡಿಬಾರ್ದ ಘಟನೆ ನಡೆದಿದೆ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಂಡೂರು ಶಾಸಕಿ ಅನ್ನಪೂರ್ಣ, ಸಿರುಗುಪ್ಪ ಶಾಸಕ BM ನಾಗರಾಜ್ ಎಲ್ಲ ಮೌನಕ್ಕೆ ಜಾರಿದ್ದಾರೆ. ಸೊ ಭರತ್ ರೆಡ್ಡಿ ಜೊತೆಗೆ ತುಂಬಾ ಜನ ನಿಲ್ಲಕ್ಕೆ ರೆಡಿ ಇಲ್ಲ. ಅಲ್ಲಿ ಜಮೀರ್ ಅಹಮದ್ ಖಾನ್ ಅವರು, ಈ ಕಡೆ DK ಶಿವಕುಮಾರ್ ಅವರು ಸಪೋರ್ಟ್ ತಗೊಂಡ್ಮೇಲೆ ಸಿದ್ದರಾಮಯ್ಯನವರು ಕೂಡ ಸ್ಟ್ರಾಂಗ್ ಆಗಿ ನಿಲ್ತೀನಿ ಅನ್ನೋ ಥರ ತೋರಿಸ್ತಿದ್ದಾರೆ. ಬಟ್ ಭರತ್ ರೆಡ್ಡಿ ಅವ್ರ ವಿಚಾರದಲ್ಲಿ ಬಟ ಬಯಲಾಗಿದೆ. ಅಲ್ಲಿ ಏನಾಗಿದೆ ಅಂತ, ಆಟೋದಲ್ಲಿ ಏನೇನು ಬಂತು ವಸ್ತುಗಳು ಅನ್ನುವಂಥ ದೃಶ್ಯಗಳು ಕೂಡ ಈಗ ವೈರಲ್ ಆಗ್ತಿದ್ದಾವೆ. ಆಟೋದಲ್ಲಿ ಅಟ್ಯಾಕ್ ಮಾಡೋಕೆ ಅಂತಾನೆ ಪೆಟ್ರೋಲ್ ತುಂಬಿದಂತಹ ಬಾಟಲ್ಗಳನ್ನೆಲ್ಲ ತುಂಬಿಕೊಂಡು ಬಂದಿದ್ದಾರೆ. ಆಮೇಲೆ ಪೊಲೀಸರು ತಡೀತಾರೆ, ತಡೆದಾಗ ಅದು ಕೆಳಗಡೆ ಬೀಳುತ್ತೆ, ಅದನ್ನು ಎತ್ಕೊಳ್ತಾರೆ. ಇಷ್ಟೆಲ್ಲ ಈಗ ವೈರಲ್ ಆಗ್ತಿವೆ. ಇಷ್ಟಾದ ಮೇಲೂ ನೀವು ಇವ್ರನ್ನ ಬಂಧಿಸಲ್ವಾ ಅನ್ನುವಂಥ ಆಕ್ರೋಶ ಕೂಡ ಸಿಡ್ತಿದೆ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದರೆ, ದೊಂಬಿ ಘರ್ಷಣೆಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ FIRಗಳಾಗಿವೆಯಲ್ಲ, ಅದರಲ್ಲಿ ಉಲ್ಲೇಖ ಆದವ್ರ ಪೈಕಿ ಯಾರು ಒಬ್ಬರು ಕೂಡ ಈಗ ಪೊಲೀಸರು ಬಂಧಿಸಿರೋ ಆರೋಪಿ ಪಟ್ಟಿಯಲ್ಲಿ ಇಲ್ಲ. FIR ಆಗಿದ್ದು ಯಾರ ಮೇಲೋ, ಈಗ ಬಂಧಿಸಿರೋರು ಬೇರೆಯವರು. ಅಂದರೆ ಏನಿದು ತಮಾಷೆ? FIR ಆದವರು ಒಬ್ಬರು ಬಂಧಿಸಿಲ್ಲ ಅನ್ನುವಂಥ ರಿಪೋರ್ಟ್ಸ್ ಬರ್ತಿದ್ದಾವೆ. ಸಿರುಗುಪ್ಪ ರಸ್ತೆಯ ಅವಂಬಾವಿಯಲ್ಲಿರುವ ಜನಾರ್ದನ್ ರೆಡ್ಡಿ ನಿವಾಸದ ಎದುರು ಬ್ಯಾನರ್ ಅಳವಡಿಕೆ ಸಂಬಂಧ ನಡೆದಿದ್ದ ದೊಂಬಿ ಕುರಿತು 6 FIR ದಾಖಲಾಗಿವೆ. ತನಿಖೆ ವೇಳೆ ಸಾಕ್ಷಿ ವಿಡಿಯೋ ದೃಶ್ಯಾವಳಿ ಆಧರಿಸಿ 26 ಜನರನ್ನ ದಸ್ತಗಿರಿ ಮಾಡಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ಬಟ್ FIR ದಾಖಲಾಗಿದ್ದು ಕೆಲವ್ರ ಮೇಲೆ, ಬಂಧಿಸಿರೋದು ಮತ್ತು ಬೇರೆಯವರನ್ನ. ಸೊ ಸರ್ಕಾರ ಈ ಕೇಸ್ನಲ್ಲಿ ಏನು ನಡೆಸ್ತಾ ಇದೆ, ಸರ್ಕಾರಕ್ಕೆ ಭಾರಿ ಮುಜುಗರ ತಂದಿಟ್ಟಿರುವಂತಹ ಘಟನೆ ಇದು. ಆಶ್ಚರ್ಯ ಆಗ್ತಿರೋದು, ಸರಿ ಒಬ್ಬ ಶಾಸಕ ಒಬ್ಬ ತಪ್ಪು ಮಾಡಿದಾನೆ, ಅದಕ್ಕೆ ಸಾಕ್ಷಿ ಸಿಕ್ಕಿದೆ, ಸತ್ತಿರೋದು ನಿಮ್ಮದೇ ಪಕ್ಷದ ಕಾರ್ಯಕರ್ತರು ಯಾವುದೇ ಪಕ್ಷಕ್ಕೆ ಶಕ್ತಿ. ಹಾಗಾಗಿ ಬಹಳಷ್ಟು ಜನ ವಹಿಸ್ಕೊಳ್ತಿಲ್ಲ ಭರತ್ ರೆಡ್ಡಿನ. ಸಿದ್ದರಾಮಯ್ಯನವರು ಕೂಡ ಅದೇ ಸ್ಟ್ಯಾಂಡ್ ತಗೊಂಡು ನಮ್ಮ ಪಕ್ಷ ಆದ್ರೇನು ಇನ್ನೊಬ್ಬರು ಆದ್ರೇನು, ನ್ಯಾಯ ಅಂದ್ರೆ ನ್ಯಾಯ ಅಂತ ಮುದ್ರೆ ಒತ್ತು ಬಿಟ್ರೆ ಸಿದ್ದರಾಮಯ್ಯನವ್ರಿಗೆ ಈ ಸಮಯದಲ್ಲಿ ಎಷ್ಟೊಳ್ಳೆ ಹೆಸರು ಉಳಿಯುತ್ತೆ, ಇತಿಹಾಸದಲ್ಲಿ ಅದು ಅಚ್ಚಳಿಯದಂತೆ ಉಳ್ಕೊಳ್ಳುತ್ತೆ. ಹೌದಪ್ಪ, ತನ್ನ ಪಕ್ಷನ ಮತ್ತೊಬ್ಬರ ಅಂತ ಕೇರೆ ಮಾಡಲಿಲ್ಲ ಸಿದ್ದರಾಮಯ್ಯನವ್ರು. ನ್ಯಾಯ ಅಂದ್ರೆ ನ್ಯಾಯ ಅಂತ ಮುದ್ರೆ ಒತ್ತು ಬಿಟ್ರು, ಪಕ್ಷದ ಕಾರ್ಯಕರ್ತನ ಪರವಾಗಿ ನಿಲ್ತರು. ಸಿದ್ದರಾಮಯ್ಯನವರನ್ನು ಹೆಸರು ಉಳಿಯುತ್ತೆ ಅನ್ನುವಂಥ ಆಕ್ರೋಶ ಕೂಡ ಸಿಡ್ತಿದೆ. ಏನ್ರಿ ಇದು ಸಿದ್ದರಾಮಯ್ಯನವರೇ, ಬಳ್ಳಾರಿಯಲ್ಲಿ ಹಿಂಗಾದ್ರೂ ಆಕ್ಷನ್ ನಿಲ್ಲುವಲ್ಲ ಭರತ್ ರೆಡ್ಡಿ ಮೇಲೆ ಅನ್ನುವಂಥ ಆಕ್ರೋಶದೊಂದಿಗೆ ಈಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಕ್ಕೆ ಮುಂದಾಗ್ತಿರೋದು ಮಾತ್ರ ಇನ್ನೊಂದು ಹಂತಕ್ಕೆ ತಗೊಂಡು ಹೋಗ್ತಿದೆ ಕೇಸನ್ನ. ನೋಡ್ಬೇಕು, ಕೇಂದ್ರ ಸಚಿವರುಗಳೆಲ್ಲ ಅಖಾಡಕ್ಕೆ ಧುಮುಕಿದ್ದು ನೀವೇನು ಮಾಡಬೇಡಿ, ಕೇಂದ್ರ ಸರ್ಕಾರ ಮಾಡುತ್ತೆ ಅಂತಿದ್ದಾರೆ. ಮತ್ತು ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೂ, ಅಂದ್ರೆ ಕಾನೂನು ದಾರಿಯಲ್ಲಿ ಹೋಗೋದಕ್ಕೆ ಹೈಕೋರ್ಟು ಅಥವಾ ಮೇಲಿನ ಹೋರಾಟ ಮಾಡೋದಕ್ಕೂ ಕೂಡ ದಾರಿ ಆಗ್ತಿದೆ. ಈ ಇಡೀ ಕಾರ್ಯಕ್ರಮವೇ ಅಕ್ರಮ, ಅನಧಿಕೃತ ಅಂತ ಗೊತ್ತಾದ ಮೇಲೆ ಈಗ ಒಬ್ಬ MLA ಮನೆ ಮೇಲೇನೆ ನುಗ್ಗಿ ಗನ್ಗಳು, ಪ್ರೈವೇಟ್ ಗನ್ಮ್ಯಾನ್ ಕರ್ಕೊಂಬಂದು ಬುಲೆಟ್ ಆರಿಸಿರೋವಂಥದ್ದು ಇತಿಹಾಸನೇ ಇಲ್ಲ ಕರ್ನಾಟಕದ ಇತಿಹಾಸದಲ್ಲಿ. ನಾನಂತೂ ನೋಡಿಲ್ಲ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಕರ್ಕೊಂಬಂದು ಇಲ್ಲಿ ಬುಲೆಟ್ ಆರಿಸಿರೋವಂಥದ್ದು ಫಸ್ಟ್ ಟೈಮ್. ಇದು ಕಾಂಗ್ರೆಸ್ಗೆ ಅವ್ರಿಗೆ ಶಾಪ ಆಗ್ತಾಯಿದೆ. ಇದು ಈ ಸಂಸ್ಕೃತಿ ತಂದಿದ್ದೀರಲ್ಲ, ನಿಮಗೆ ಇದು ತಿರುಗ್ಬಾಣ ಆಗ್ತೈತೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಿಮಗೆ ಇದು ತಿರುಗ್ಬಾಣ ಆಗುತ್ತೆ. ನಾವು ಇದನ್ನು ಈಗಾಗಲೇ ನಾವು ನ್ಯಾಯಾಂಗ ತನಿಖೆ, ಸಿಟ್ಟಿಂಗ್ ಜಡ್ಜಿನ ನ್ಯಾಯಾಂಗ ತನಿಖೆ ಕೊಡಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡಿದ್ದೀರಿ. ಇಲ್ಲ CBI ತನಿಖೆ ಕೊಡಿ, ಯಾಕಂದರೆ ಇಲ್ಲಿರೋ ಪೊಲೀಸರ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇಲ್ಲ, ಉಪಯೋಗ ಇಲ್ಲ. CID ಕೊಟ್ಟರು ಉಪಯೋಗ ಇಲ್ಲ, ಮುಚ್ಚಾಕ್ತಾರೆ. ಇಷ್ಟು ದಿನ ಬೇಕಾ ನಿಮಗೆ? ಯಾರ ಮನೆ ಮೇಲೆ ಗುಂಡಾರಿದೆ, ಯಾರನ್ನ ಕೊಲೆ ಮಾಡಕ್ಕೆ ಬಂದರು ಅವ್ರ ಮೇಲೆ FIR ಬುಕ್ ಮಾಡ್ತೀರಾ? ಹೆಂಗೆ ಬುಕ್ ಮಾಡ್ತೀರಾ? ನಿಮಗೆ ನೆಜ್ಜೂರು ಯಾವ ಹೊಸದಾಗಿ SP ಬಳ್ಳಾರಿಗೆ ಹೋದ್ರು, ಹೊಸದಾಗಿ ಚಾರ್ಜ್ ತಗೊಂಡ್ರು, ಮಾಧ್ಯಮದವರು ತೋರಿಸಿದ್ಮೇಲೆ, ನಾವು ಮಾತಾಡಕ್ಕೆ ಶುರು ಮಾಡಿದ್ಮೇಲೆ ಅವರ ತಂದೆ ಎದುರು ನಿಲ್ಸಿದ್ರಿ. ತಂದೆಗೆ ಒತ್ತಡ ತಂದು ಪ್ರೆಸ್ ರಿಲೀಸ್ ಮಾಡಿಸಿದ್ದೀರಿ. ನಾನು ಈ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡುವಂಥದ್ದು, ಪವನ್ ನೆಜ್ಜೂರ್ ಅವರು ಯಾಕೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು? ನನಗೆ ಗೊತ್ತಿರೋ ಮಟ್ಟಿಗೆ ಅದಕ್ಕೆ ಮಹಾನಗರ ಪಾಲಿಕೆ ಪರ್ಮಿಷನ್ ಸಿಕ್ಕಿರಲಿಲ್ಲ. ಇನ್ನು ತರಾತುರಿಯಲ್ಲಿ ಅದನ್ನು ಉದ್ಘಾಟನೆ ಮಾಡೋದಕ್ಕೆ ಹೋಗಿ 2ನೇ ಸ್ಟ್ಯಾಚ್ಯೂ ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ಹೋಗ್ಲಿಕ್ಕೆ ಬರಲಾರದಂಗೆ ಬ್ಯಾನರ್ ಹಾಕುವುದು, ಆ ನಂತರ ಅದು
ತಪ್ಪಾಗಿದೆಯೋ ಕಾದ್ ನೋಡೋಣ ಸರ್ಕಾರ ಏನು ಮಾಡುತ್ತೆ ಮುಂದೆ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.